ಅಧ್ಯಕ್ಷ ಆರ್.ಎಂ. ಮಂಜುನಾಥ್ ಗೌಡ ಇಂದು ಶಿವಮೊಗ್ಗದಲ್ಲಿ 2026ನೇ ಸಾಲಿನ ಕ್ಯಾಲೆಂಡರ್ ಮತ್ತು ಡೈರಿ ಬಿಡುಗಡೆ ಮಾಡಿದ್ದಾರೆ. ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರ್.ಎಂ. ಮಂಜುನಾಥ್ ಗೌಡ, 8 ಡಿಸಿಸಿ ಬ್ಯಾಂಕ್ನ ನೂತನ ಬ್ರಾಂಚ್ ಉದ್ಘಾಟನೆಯಾಗಲಿದೆ. ಇದರಿಂದ ಬ್ಯಾಂಕ್ನಿಂದ ಒಟ್ಟು 36 ಬ್ರಾಂಚ್ ಆರಂಭವಾದಂತೆ ಆಗುತ್ತದೆ. ಮುಂದಿನ ವರ್ಷ ಹೋಬಳಿ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ 14 ಬ್ರಾಂಚ್ ಆರಂಭಿಸಲಾಗುತ್ತಿದೆ. ಇದರಿಂದ 3.5 ಲಕ್ಷ ಗ್ರಾಹಕರಿಗೆ ಅನುಕೂಲವಾಗಲಿದೆ. 2028ರಲ್ಲಿ ಡಿಸಿಸಿ ಬ್ಯಾಂಕ್ ಡೈಮಂಡ್ ಜೂಬ್ಲಿ ಆಚರಿಸಲಾಗುತ್ತದೆ ಎಂದು ಇನ್ನಿತರ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ರಿಲೀಸ್ ಮಾಡಿಲ್ಲ ಅಲ್ಲ, ಅದು ಕೂಡ ನಮ್ಮ ಹತ್ರ ಕ್ಯಾಲೆಂಡರ್ ಮತ್ತು ಡೈರಿಯನ್ನು ಬಿಡುಗಡೆ ಮಾಡಿದ್ದೇವೆ. ಹೊಸ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ ಅನ್ನುವಂಥ ಹಾರೈಕೆಯನ್ನು ಮಾಡ್ತಾ, ಈ ವರ್ಷ ವಿಶೇಷವಾಗಿ ಸುಮಾರು 8 ಬ್ರಾಂಚ್ಗಳನ್ನು ಮಾಡಿದ್ದೀವಿ ನಾವು. ಅದರ 36 ಬ್ರಾಂಚ್ ಆಗಿದೆ. ಒಂದು ನಮ್ಮ ಉದ್ಘಾಟನೆಗೆ ಬಾಕಿ ಇದೆ. ಇನ್ನೊಂದು ವಾರದಲ್ಲ ಉದ್ಘಾಟನೆ ಮಾಡಿದ್ರೆ ಒಟ್ಟು 36 ಬ್ರಾಂಚು ಆಯ್ತು. ಈ ವರ್ಷ 8 ಬ್ರಾಂಚ್ ಮಾಡಿದ್ದೀವಿ. ಇನ್ನು 14 ಬ್ರಾಂಚು ಬರುವ ವರ್ಷ 27ನೇ ಸಾಲಿಗೆ ಮಾಡ್ತಾ ಅಲ್ಲಿಗೆ 50 ಬ್ರಾಂಚ್ಗಳನ್ನು ಗುರಿ ಮುಟ್ಟಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೀವಿ. ಸುಮಾರು ಬಹಳ ವರ್ಷಗಳ ನಂತರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಬ್ರಾಂಚ್ಗಳನ್ನು ಹೋಬಳಿ ಮತ್ತು ದೊಡ್ಡ ದೊಡ್ಡ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಪ್ರಾರಂಭ ಮಾಡ್ತಾ ಇದ್ವಿ. ನೇರವಾಗಿ ನಮ್ಮ ಸುಮಾರು 3.5 ಲಕ್ಷ ಗ್ರಾಹಕರು, ಡಿಪಾಸಿಟ್ದಾರರು, ರೈತರು, ಸ್ವಸಹಾಯ ಗುಂಪುಗಳು ಎಲ್ಲ ಥರದಲ್ಲಿ ಒಟ್ಟು ನಮ್ಮ ಇನ್ಸ್ಟಿಟ್ಯೂಷನ್ಗಳು ಸೇರಿ ಒಟ್ಟು 3.5 ಲಕ್ಷ ಗ್ರಾಹಕರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ 50 ಬ್ರಾಂಚ್ಗಳು 28ನೇ ಸಾಲಿಗೆ ನಮ್ಮದು ಪ್ಲಾಟಿನಮ್ ಜೂಬ್ಲಿ ವಜ್ರ ಮಹೋತ್ಸವ ನಡೀತದೆ. 75 ವರ್ಷ 28ನೇ ಸಾಲಿಗೆ ಆಗ್ತದೆ. ಅಲ್ಲಿಗೆ 50 ಬ್ರಾಂಚ್ಗಳನ್ನ ಸಂಪೂರ್ಣವಾಗಿ ನಾವು ತೆರಿಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೇವೆ. ಮತ್ತು ಈ ವರ್ಷ ಹೊಸದಾಗಿ ಮೊದಲನೇದು ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಾವು ಹಿಂದೆ 98ರಲ್ಲಿ ಮೊದಲನೇ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ನಾವು ದೇಶದಲ್ಲಿ ಬಿಡುಗಡೆ ಮಾಡಿದ್ವಿ. ನಾವು ಆಗಸ್ಟ್ 15ನೇ ತಾರೀಕು 1998 ನಾವು ಹೊಸನಗರದಲ್ಲಿ ಬಿಡುಗಡೆ ಮಾಡಿದ್ವಿ. ಈಗ ನಮ್ಮ IMPS ಮತ್ತು UPI ಅಂದರೆ ಫೋನ್ಪೇ ಕಾರ್ಯ ವ್ಯವಸ್ಥೆಯನ್ನು ಪ್ರಾರಂಭ ಆಗಿದೆ. ನನ್ನದಾಗಿ ಹೊಸ ವರ್ಷದಲ್ಲಿ ನಮ್ಮ ಗ್ರಾಹಕರಿಗೆ ತಲುಪಿಸುವಂಥ ಕೆಲಸ ಮೊದಲನೇದು. ಅಪೆಕ್ಸ್ ಬ್ಯಾಂಕ್ ಕೂಡ ರಾಜ್ಯದಲ್ಲಿ ಮಾಡಿಲ್ಲ. IMPS ಮತ್ತು UPI ಫೋನ್ಪೇ ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆ ಅಲ್ಲಿ ಎಲ್ಲವೂ ನಾವು ಮುಟ್ಟಿದಂಗೆ ಆಗ್ತದೆ. ಯಾಕಂದರೆ ಈಗಾಗಲೇ ನೆಫ್ಟ್ ಇತ್ತು, RTGS ಇತ್ತು, ATM ಇತ್ತು. ATM ಬಳಕೆ ಕೂಡ ಈಗಾಗಲೇ ಗ್ರಾಹಕರು ಕಡಿಮೆ ಮಾಡ್ತಾ ಇದ್ದಾರೆ, ಬಹಳ ಕಡಿಮೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ IMPS ಮತ್ತು UPI ಕೂಡ ಫೋನ್ಪೇ ಕಾರ್ಯಕ್ರಮ ಮಾಡ್ತಾ ಇದ್ವಿ ನಾವು. ಬರುವ ವರ್ಷ ಸುಮಾರು 1,20,000 ರೈತರಿಗೆ 1,300 ಕೋಟಿ ಬೆಳೆ ಸಾಲ ಕೊಡಬೇಕು ಅನ್ನುವಂಥ 1,20,000 ರೈತರು, ಸುಮಾರು 1.5 ಲಕ್ಷ ರೈತರು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಎಲಿಜಿಬಲ್ ಫಾರ್ಮರ್ಸು ಅನ್ನುವಂಥದ್ದು ಖಾತೆದಾರರು. ಅದರಲ್ಲಿ 1 ಲಕ್ಷ ರೈತರನ್ನ 26-27ರಲ್ಲಿ ಮುಟ್ಟಬೇಕು ಅನ್ನುವಂಥ ಗುರಿಯನ್ನು ಹಾಕೊಂಡಿದ್ದು ನಾವು. ಸುಮಾರು 1,300 ಕೋಟಿ ಇದಕ್ಕಾಗಿ ತೆಗೆದಿಡಬೇಕನ್ನೋ ತೀರ್ಮಾನ. ಹಾಗೆ
ಈಗಾಗಲೇ 3,488 SHGಗಳಿಗೆ ಸ್ವಸಹಾಯ ಗುಂಪುಗಳಿಗೆ 160 ಕೋಟಿ ಆರ್ಥಿಕ ನೆರವು ಒದಗಿಸಿದ್ವಿ ನಾವು. 3,488 ಸ್ವಸಹಾಯ ಗುಂಪುಗಳು 160 ಕೋಟಿ ಈಗಾಗಲೇ ಅವರಿಗೆ ಆರ್ಥಿಕ ನೆರವು ಕೊಟ್ಟಿದ್ದು. ಈ ವರ್ಷ ಅದಕ್ಕೆ ಹೆಚ್ಚುವರಿಯಾಗಿ 2,100 ಗುಂಪುಗಳನ್ನು ಸೇರಿಸಿ 100 ಕೋಟಿ ಹೆಚ್ಚುವರಿಯಾಗಿ ಸಾಲ ಕೊಡಬೇಕೆನ್ನುವಂಥ ತೀರ್ಮಾನ ಮಾಡಿದ್ದೀವಿ. ಈಗಾಗಲೇ ನಮ್ಮದು 2,600 ಕೋಟಿ ವರ್ಕಿಂಗ್ ಕ್ಯಾಪಿಟಲ್ ಇದೆ. NPA ನಮ್ಮದು 0.8 ಅಂದರೆ 1%ಗಿಂತ ಕಡಿಮೆ NPA ಪ್ರಮಾಣ ಕಡಿಮೆ ಮಾಡಿದ್ದೀವಿ. CRAR ಅತ್ಯಂತ ಹೆಚ್ಚು ಪ್ರಬಲವಾಗಿದ್ದೀವಿ ನಾವು. 12.38 ಹೀಗೆ ಒಂದಷ್ಟು ಹೆಚ್ಚು ವೇಗವಾಗಿ RBIನ ನಿಯಮದಂತೆ ವೇಗವಾಗಿ ಇವೆಲ್ಲವನ್ನು ಕೂಡ ಆಧುನಿಕ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಮಾಡೋದರ ಮೂಲಕ ಯಾವುದೇ ಕಮರ್ಷಿಯಲ್ ಬ್ಯಾಂಕ್ಗಳಿಗಾಗಲಿ ಬೇರೆ ಯಾವುದೇ ಸೌಹಾರ್ದ ಯಾವುದೇ ಖಾಸಗಿ ಬ್ಯಾಂಕ್ಗಳಿಗೆ ಕಡಿಮೆ ಇಲ್ಲದ ಹಾಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ನೇರವಾಗಿ ಈಗ ಪ್ರತಿಯೊಬ್ಬರು ಕೂಡ ನಮ್ಮ ಹಾಲು ಉತ್ಪಾದಕರು 33,000ಕ್ಕಿಂತ ಹೆಚ್ಚು ಹಾಲು ಉತ್ಪಾದಕರು ನಮ್ಮ ಜಿಲ್ಲೆಯಲ್ಲಿದ್ದಾರೆ. 7 ತಾಲೂಕಲ್ಲಿ 33,000 ಹಾಲು ಉತ್ಪಾದಕರಿದ್ದಾರೆ. ಬೇರೆ ಬೇರೆ ಬ್ಯಾಂಕಲ್ಲಿ ಬೇರೆ ಬೇರೆ ಕಮರ್ಷಿಯಲ್ ಬ್ಯಾಂಕಲ್ಲಿ ವ್ಯವಹಾರ ಮಾಡ್ತಾಯಿದ್ರು. ನಾನು ಶಿಮೂಲ್ನ ನಿರ್ದೇಶಕ ಆದಮೇಲೆ ಆ 33,000 ಜನ ಹಾಲು ಉತ್ಪಾದಕರನ್ನ ನಮ್ಮ DCC ಬ್ಯಾಂಕಿನ ತೆಕ್ಕೆಗೆ ತರುವಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೀವಿ ನಾವು. ಈಗಾಗಲೇ ಮುಕ್ಕಾಲು ಭಾಗ ಮುಗಿದಿದೆ. ಡಿಸೆಂಬರ್ ಇನ್ನೊಂದು ವಾರ ಇದೆ. ಡಿಸೆಂಬರ್ ಅಂತ್ಯದಲ್ಲಿ ಆ 33,000 ಜನ ರೈತರು DC ಬ್ಯಾಂಕಿನ ಶಾಖೆಯಲ್ಲಿ ವ್ಯವಹಾರ ಮಾಡೋದಕ್ಕೆ ಅನುಕೂಲ ಮಾಡಿಕೊಡೋ ದೃಷ್ಟಿಯಿಂದನೇ ನಾವು ಈ IMPS ಮತ್ತು UPI ಫೋನ್ಪೇ ಕಾರ್ಯಕ್ರಮ, ಯಾಕೆಂದರೆ ಭಾಳ ರಿಮೋಟ್ ಏರಿಯಾದಲ್ಲಿದ್ದಾರೆ, ಬ್ಯಾಂಕಿಂಗ್ ಸೌಲಭ್ಯ ಇಲ್ಲ. ಅದಕ್ಕಾಗಿ ಅವರು ಸಂಪೂರ್ಣವಾಗಿ ಫೋನ್ಪೇ ಮೂಲಕ ವ್ಯವಹಾರ ಮಾಡಲಿ ಅನ್ನೋ ದೃಷ್ಟಿಯಲ್ಲಿ ಈ 33,000 ಹಾಲು ಉತ್ಪಾದಕರನ್ನು ನಮ್ಮ ಬ್ಯಾಂಕಿನ ವ್ಯಾಪ್ತಿಗೆ ಒಳಪಡಿಸುವಂಥ ಕೆಲಸ. ಮತ್ತು ನಮ್ಮ ಎಲ್ಲಿ ಬ್ರಾಂಚ್ ಇಲ್ಲದೇ ಇದ್ದರೂ ಕೂಡ ನಮ್ಮ ವ್ಯವಸಾಯ ಸೇವಾ ಸಹಕಾರ ಸಂಘಗಳು, ಪ್ರಾಥಮಿಕ ವ್ಯವಸಾಯ ಸೇವಾ ಸಹಕಾರ ಸಂಘಗಳು ಎಲ್ಲಿದ್ದಾವೆ ಅವರಿಗೆ ಮಿನಿ ATMಗಳನ್ನು ಅವ್ರಿಗೆ ಕೊಟ್ಟಿದ್ದೀವಿ ನಾವು. ಅಲ್ಲೇ ಅವರು ಕ್ಯಾಶನ್ನು ಮಾಡಿಸ್ಕೊಬೋದು. ATM ಕಾರ್ಡ್ ಕೂಡ ಅವರಿಗೆ ಕೊಡಲಾಗ್ತದೆ, ಕೊಟ್ಟಿದ್ದೀವಿ ಈಗಾಗಲೇ. ಅವರ ಅವಶ್ಯಕತೆ ಬಿದ್ದರೆ ನಮ್ಮ ಸೊಸೈಟಿಗಳಲ್ಲೂ ಕೂಡ ಆ ATMಲ್ಲಿ ಅದನ್ನು ಡ್ರಾ ಮಾಡುವಂಥ ಅವಕಾಶ